ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಗುತ್ತಿಗೆದಾರ ಮಟಗಾರ್ ಅವಕಾಶವಾದಿ ರಾಜಕಾರಣಿ. ಈಗ ಇಲೆಕ್ಷನ್ ಆದಾಗ ಅಷ್ಟೇ ಬಂದು ಆಮೇಲೆ ಆ ಕಡೆ ಮುಖ ಮಾಡುವ ವ್ಯಕ್ತಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ತತ್ವ ಒಪ್ಪಿಕೊಂಡು ಪಕ್ಷದ ಪ್ರಮುಖರು ಅಧ್ಯಕ್ಷರು ಮುಖಾಂತರ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು. ತಮ್ಮ ಅಡಚಣೆ ಅದಾವಂತ ಅವಕಾಶ ಬಳಸಿಕೊಂಡು ರಾಜಕಾರಣ ಮಾಡಬಾರದು. ಮಾಜಿ ಸಚಿವ ಎ.ಬಿ. ಪಾಟೀಲ್ ಹಾಗೂ ಮಾಜಿ ಸಚಿವ ಶಶಿಕಾಂತ್ ನಾಯಕ್. ಬಡದು ನೀವು ಪರಿಸ್ಥಿತಿ ವಿಕೋಪ ದಯವಿಟ್ಟು ಅದನ್ನೆಲ್ಲ ಆಗಬಾರ್ದು ನಾವು ವಿನಂತಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ. ಅದೇ ಪರಿಸ್ಥಿತಿ ಉದ್ಭವಿಸಿದ್ರೆ ಯಾರೂ ಕೂಡ ಬಿ ಜೆ ಪಿ ಒಂದು ಪದ್ಧತಿ ಇದೆ, ಒಂದು ವ್ಯವಸ್ಥೆ ಇದೆ. ನಾವು ಬಿ ಜೆ ಪಿಗೆ ನಮ್ಮ ಕಾಂಗ್ರೆಸ್ ತತ್ವಗಳನ್ನು ವಿಚಾರ ಮಾಡ್ಕೊಂಡು ಬರಾರ ಎಲೆಕ್ಷನ್ ಆದ ಮತ್ತೆ ಆ ಕಡೆ ಜಿಗಾರ ಮುಂದಿರೋದ್ರ ಅರ್ಥ ಏನು? ಅದಕ್ಕೆ ನಮ್ಮ ಲೋಕಲ್ ಇರುವಂಥ ಕಾರ್ಯಕರ್ತರ ಬೆಂಬಲ ಅವರಲ್ಲಿ ಅವ್ರ ಥ್ರೂ ಮುಖಾಂತರ ಬಂದ್ರೆ ನಾವು ಅದನ್ನು ವಿಚಾರ. ಈಗ ನೀವು ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತೀರಿ? ಏನು ಹೇಳಿದ್ದಾರೆ ಮತ್ತೆ ಹೇಳಿ ಅಲ್ಲ, ಆದರೂ ಸದ್ಯಕ್ಕ ಈಗ ಕೆಲವೊಂದಿಷ್ಟು ಬಿಲ್ ಸಲುವಾಗಿ ಅವಕಾಶವಾದಿಗಳಂತ ಅಲ್ಲಿ ಇವತ್ತು ಹೇಳಿಲ್ಲ. ಕಾರ್ಯಕರ್ತರದಾಗ ಮೀಟಿಂಗ್ದಾಗ ಹೇಳಿದ್ದೀನಿ ನಾನು. ಕಾರ್ಯಕರ್ತರ ಮೀಟಿಂಗ್ದಾಗ ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದೀವಿ. ಯಾವ ಕಾಲಕ್ಕೂ ಕೂಡ ಇವತ್ತು ಜನ ಓಟ್ ಹಾಕಾಗ್ತಾರೆ. ಫಲಾನುಭವಿಗಳು ಇವತ್ತು ಓಟ್ ಹಾಕಾಗ್ತಾರೆ. ಅದು ಉಪಯೋಗ ಪಡ್ಕೊಂಡು ಕಾರ್ಯಕರ್ತರು ಅಂದರೆ ಯಾರ ಬರಬೇಕಾದ್ರೂ ನಿಮ್ಮ ಒಂದು ಅಧ್ಯಕ್ಷರಾಗಲಿ ಹಿರಿಯರ ಮುಖಂಡರುಗಳೇ ಚರ್ಚೆ ಆ ಊರ ಪ್ರಮುಖರು ಪಕ್ಷದ ವ್ಯವಸ್ಥೆಯಲ್ಲಿ ಪಕ್ಷದ ಅಧ್ಯಕ್ಷರಾಗಲಿ ನಮ್ಮ ಮುಖಾಂತರ ಬರಬೇಕು. ಎಲ್ಲೇ ಆರಿ ಬಂದು ಮ್ಯಾಕ್ ಕೂತ್ರೆ ಆಗೋದಿಲ್ಲ. ಹೇಳ್ತೀನಿ, ನಾವು ಬರೋದಕ್ಕೆ ಬೇಡ, ನಾವು ಬರಲಿಲ್ಲ. ಯಾಕ ಏನು ಬರತ್ತಾರ, ಏನು ಕಂಡೀಷನು ನಾವು ಕೇಳ್ತೀವಿ. ನಮ್ಮ ಹುಡುಗರನ್ನ ಗೋಡಿಗೇರಿ ಉದಾಹರಣೆ ಗೋಡಿಗೇರಿ ಊರವ್ರು ಬಂದರು, ಅವ್ರು ಕೇಳೋದಿಲ್ಲ. ಹೌದಾ? ಇನ್ನೊಂದು ಏನಾಗ್ತಾ ಇದೆ ಸರ್, ಈ ಕೆಲವೊಂದು ಹಳ್ಳಿಗಳ ಕಡೆ ಹೋಗಿ ಅವರ ಏನೈತಲ್ಲ ನನ್ನ ನಿಮಿಷದವರು ನಮಗೇನೈತ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ, ಈ ಹಳ್ಳಿಗಳು ನಮಗೆ ಕೊಟ್ಟಿರೋ ಅಂತ ಅದನ್ನ ಹೇಳ್ಕೊತಿಲ್ಲ ಅಂತ ಇದ್ದಾರೆ. ಅದಾ ಮುಖಂಡರಲ್ಲ ಯಾರಿದೆ ಅದು ಕಾರ್ಯಕರ್ತರ ಸ್ವಘೋಷಿತ ಅವ್ರದ್ದೇ ಕಾಂಗ್ರೆಸ್ ಈಗಲಾಗ ಉತ್ತರ ಕೊಡ್ತಾರೆ. ಇನ್ನು ಮುಂದೆ ಎಲ್ಲ ಕಡೆ ಹೋದ್ರು ಇವತ್ತು ಕಾರ್ಯಕರ್ತರಿಗೆ ಹಚ್ಕೋತಾರೆ. ಎಲ್ಲ ಬೇರೆ ಊರುಗಳಿಗೆ ಹೋದ್ರೆ ಅಲ್ಲೂ ಕೂಡ ಇದ್ರ ಉತ್ತರ ಕೊಡ್ತಾರೆ. ಶಾಶ್ವತ ಅವ್ರಿಗೆ ಪಾಠ ಕಲಿಸ್ತಾರೆ. ನಾವು ಇತ್ತಿತ್ತಲಾಗೆ ಈಗ ಈ ಚುನಾವಣೆ ಒಳಗೆ MP ಚುನಾವಣೆ ಒಳಗೆ ಇವತ್ತು ಕೆಲವು ಬಂದು ನಿಮಗೆ ಬೆಂಬಲ ಮಾಡ್ತೀವಿ ಅಂತೇಳಿ ಮಾಡ್ತಕ್ಕಂಥದ್ದನ್ನ ಏನು ಮಾಡಾಕತ್ತ ಯಾರ್ದಾರೆ ಹೆಸರು ಕೆಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಇವರೆಲ್ಲ ಅವಕಾಶವಾದಿಗಳು. ಅವಕಾಶನ ಬಳಸ್ಕೊಂಡ ತಮ್ಮದೇನೋ ಎಲ್ಲೆಲ್ಲೋ ಒಂದು ಸ್ವಲ್ಪ ಅಡಚಣೆಗಳನ್ನು ಅವರು ಅದಾವ ಸಾಕಷ್ಟು ಎಲ್ಲೆಲ್ಲೋ ಕೈ ಸಿಕ್ಕಾಕೊಂಡಾರ ತಮ್ಮ ಉದ್ಯೋಗದೊಳಗೆ ಬೇರೆ ಬೇರೆ ಇದ್ರೊಳಗೆ. ಅದನ್ನು ನನಗೆ ಅನುಕೂಲ ಆಗಲಿ ಅಂತ ಸತೀಶ್ ಅವರು ಕೂಡ ಭಾಳಷ್ಟು ಹುಷಾರದಾರ, ಕಣ್ಣರದಾರ. ಅವರು ಯಾವ ಸಂದರ್ಭದೊಳಗೆ ಕಾರ್ಯಕರ್ತನ ಬಿಟ್ಟು ಕೊಟ್ಟು ಎಂದು ಅವರು ಮಾಡಂಗಿಲ್ಲ ಅಂತ ನಮಗೆ ಆತ್ಮವಿಶ್ವಾಸ ಇರುತ್ತೆ. ಅವ್ರ ಜೊತೆಗೆ ನಾವು ಎಷ್ಟು ದಿವಸ ಕೆಲಸ ಮಾಡಿದ್ವಿ. ಸಾಮಾನ್ಯವಾಗಿ ಕಾರ್ಯಕರ್ತರದ ಕೆಲಸ ಬಿಟ್ಟು ಅವ್ರದ್ದು ಹೆಂಗದಂದ್ರೆ ಸಾಕಷ್ಟು ಸಾಮಾನ್ಯವಾಗಿ ಎಲ್ಲರದ್ದು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ. ಭಾಳಷ್ಟು ಜನ ಇಲ್ಲಿ ಅವರ ಅಭಿಮಾನಿಗಳು ಬಂದಿದ್ದರು. ಅದ್ರೊಳಗೆ ಇಬ್ಬರು ಕೂತ್ಕೊಂಡು ಏನೋ ಒಂದು ಬೇರೆ ಹೆಸರು ಹೇಳ್ಕೊಂಡು ನೀವು ಅಭಿಮಾನಿ ಬಳಗ ಅವ್ರಿಗೆ ಹೆಂಗೆ ಅಲ್ಗಳಾಕೆ ಹೆಂಗೆ ಆಗ್ತದೆ ಈ ಚುನಾವಣೆ ಸಂದರ್ಭ ಇವತ್ತು ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಇವತ್ತು ಅದ್ರ ಬಗ್ಗೆ ಮುಂದಿನ ದಿವಸದೊಳಗೆ ನಾವು ಎಲ್ಲರೂ ಕೂಡ್ಕೊಂಡು ಇವತ್ತಿನ ಸಭೆ ಒಳಗೆ ಜನರು ಎಲ್ಲ ಕೂಡ್ಕೊಂಡು ಚರ್ಚೆ ಮಾಡಿದ್ವಿ. ಅವ್ರ ಬಗ್ಗೆ ನಾವು ಎಚ್ಚರದೇವೆ. ಇವತ್ತು ಮಾಡ್ಲಾಡತಾನ ಆಗತ್ತಿಲ್ಲ. ಇವತ್ತು ಬಂದ್ಲಿ ಅಧ್ಯಕ್ಷಗಳೇ ಬಂದು ಭೇಟಿಯಾಗಿ ಅವ್ರ ಪಕ್ಷ ಸೇರೋದಾದ್ರೆ ಬೇಡತನ ಒಂದು ರೀತಿ ಅದ. ಪಕ್ಷದ ನೀತಿ ಮುಂಜಾನೆ ಒಂದ ಸಾಯಂಕಾಲ ಒಂದ ಈ ರೀತಿ ಮಾಡ್ತಕ್ಕಂಥವ್ರು ಇರಬಾರ್ದು. ಅವ್ರನ್ನ ಜನನೂ ನಮ್ಮಂಗಿಲ್ಲ, ಮತ್ತೆ ತೊಂದರೆ ಆಗ್ತದೆ. ಅದರಿಂದ ಪಕ್ಷಕ್ಕೂ ಕೂಡ ಬಹಳಷ್ಟು ಮುಜುಗರ ತಂದ್ರೆ ನಮ್ಮ ಒರಿಜಿನಲ್ ಕಾರ್ಯಕರ್ತರು ಅವ್ರಿಗೆ ಸಾಕಷ್ಟು ಈ ಮೊದಲಿನ ಚುನಾವಣೆ ಒಳಗೆ ಅವ್ರು ವಿರೋಧ ಆಗಿ ಕೆಲಸ ಮಾಡಿರ್ತಾರೆ. ಅವ್ರು ಮುಜುಗರ ಅನುಭವಿಸ್ತಾರೆ. ಪಾರ್ಟಿ ಒಳಗೆ ನೋಡ್ರಿ ಬರಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ಅದ ಇವತ್ತು. ಬಟ್ ಅದರ ಒಂದು ರೀತಿ ನೀತಿ ಏನದ ಅದ್ರ ರೀತಿ ನೀತಿ ಪ್ರಕಾರ ಅವ್ರು ಬರಬೇಕು ಅಂತಕ್ಕಂಥದ್ದು. ಸುಮ್ಮನೆ ಏನು ಒಳಗೆ ನಂತರ ಕೆಲವೊಂದು ಕಡೆ ಏನು ನಂದಿರ್ತ ಆ ಥರ ಆ ಕಡೆ ಮಕ್ಕ ಆ ಊರ ಕಡೆ ಮಕ್ಕ ಈಗ ಈ ಕಡೆ ತೆಳಗಡೆ ಗೋಕಾಕ್ ಕಡೆ ಮಕ್ಕ ಅನ್ನೋಂಥದ್ದು ಅವರು ಸ್ಪಷ್ಟ ಕೆಲವೊಂದು ಕಡೆ ಸಂದೇಶ ನಮ್ಮ ಕಾರ್ಯಕರ್ತರು ಅದ್ರ ಕಡೆ ಸಿಟ್ಟಾಗತ್ತಾರೆ. ಇವತ್ತು ಇಂಥವ್ರಿಗೆ ನೀವು ಮಣಿ ಹಾಕಬೇಡ್ರಿ ಅಂತ ಎಚ್ಚರ ವಹಿಸ್ತೇವೆ.